ಮ್ಯಾಂಗೋ ಬಚ್ಚ. ಮ್ಯಾಂಗೋ ಬಚ್ಚ ಆ್ಯಕ್ಟರ್ ಆಗಲಿಲ್ಲ ಅಂದರೆ ಏನಾಗ್ತಿದ್ರು? ಡಾಕ್ಟರ್ ಆಗ್ತಿದ್ರು. ಸೊ ಈ ಸತ್ಯವನ್ನು ಮ್ಯಾಂಗೋ ಬಚ್ಚ ಪಾತ್ರಧಾರಿ ಸಂಚಿತ್ ಸಂಧಿ ಅವರ ಆ, ತಾಯಿ ಹೇಳ್ಕೊಂಡಿರುವಂಥದ್ದು. ಸಂತೋಷ್ ಥಿಯೇಟ್ರ ಅಲ್ಲಿ ಒಂದು ಪ್ರೆಸ್ ಮೀಟ್ ಥರದ ಒಂದು ಅರೇಂಜ್ಮೆಂಟ್. ಅಲ್ಲಿ ಪಕ್ಕದಲ್ಲಿ ಸಿನಿಮಾದ ಡೈರೆಕ್ಟರ್ ಇದ್ದಾರೆ. ಅದರ ಪಕ್ಕದಲ್ಲಿ ಸುಪ್ರಿಯಾನ್ವಿ ಚಿತ್ರದ ನಿರ್ಮಾಣ ಸಂಸ್ಥೆಯ ಆ, ಪ್ರಿಯಾ ಸುದೀಪ್ ಅವರಿದ್ದಾರೆ. ಸೊ ಇದೆಲ್ಲ ಸಿನಿಮಾ ಮುಗಿದ ಮೇಲೆ ನಡೆದಂಥ ಮಾತುಕತೆ. ಮಾಧ್ಯಮದವ್ರು ಪ್ರಶ್ನೆ ಕೇಳ್ತಾರೆ. ಸೊ ಆ ಪ್ರಶ್ನೆಗೆ ಉತ್ತರ ಹೇಳ್ತಾನೇ ಇರುವಾಗ ನಡುವ ಒಂದು ಪ್ರಶ್ನೆ ಬರುತ್ತೆ. ಸೊ ನಿಮ್ಮ ಮಗ ಈ ಸಿನಿಮಾ ರಂಗಕ್ಕೆ ಬಂದಿದ್ದಾರೆ. ಸೊ ಇದಕ್ಕೆ ನಿಮ್ಮದು ಸಪೋರ್ಟ್ ಇದೆಯಾ, ಆಸಕ್ತಿ ಇದೆಯಾ ಅಂತ ಹೇಳಿ ಕೇಳಿದಾಗ ಸುಜಾತ ಅವರು ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ. ಸೊ ಆ್ಯಕ್ಚುಲಿ ನನಗೆ ನಮ್ಮ ಮಗ ಒಬ್ಬ ಡಾಕ್ಟರ್ ಆಗಬೇಕಂತ ಹೇಳಿ ತುಂಬ ಆಸೆ ಇತ್ತು. ಆದರೆ ಸಿನಿಮಾ ಆಸಕ್ತಿ ಇರೋದರಿಂದ ಸುದೀಪ್ ಅವರು ಕೂಡ, ಅಂದರೆ ನನ್ನ ತಮ್ಮ ಸುದೀಪ್ ಅವರು ಈ ಸಿನಿಮಾದಲ್ಲಿ ಅವನು ತೊಡಗಿಕೊಳ್ಳಿ, ಈ ಒಂದು ಡಾಕ್ಟರ್ ಆಗ್ತಾರೆ. ಆದರೆ ಸಿನಿಮಾ ಕಲಾವಿದರಾದರೆ ಡಾಕ್ಟ್ರು ಆಗ್ತಾರೆ, ಪೊಲೀಸ್ ಆಫೀಸರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ. ಸೊ ಹೀಗೆ ಎಲ್ಲವೂ ಆಗುವಂಥ ಒಂದು ಒಳ್ಳೆಯ ಒಂದು ಕ್ಷೇತ್ರ ಅಥವಾ ಕಲಾವಿದ ಆಗ್ತಾರೆ ಅನ್ನೋದನ್ನು ಸುದೀಪ್ ಅವ್ರು ಹೇಳ್ತಾರೆ. ಸೊ ಅವರು ಹೇಳಾದ ಮೇಲೆ ಮಗನನ್ನು ಸಿನಿಮಾ ರಂಗಕ್ಕೆ ಕಳಿಸ್ಲಿಕ್ಕೆ ಸುಜಾತ ಅವರು ಒಪ್ಕೋತಾರೆ. ಈ ವಿಚಾರವನ್ನು ಸ್ವತಃ ಅವರೇ ಹೇಳ್ಕೊಂಡಿರುವಂಥದ್ದು ಸಂತೋಷ್ ಥಿಯೇಟರ್ ಒಳಗಡೆ ಆವರಣದಲ್ಲಿರುವಂಥ ಒಂದು ಪ್ರೆಸ್ ಮೀಟಲ್ಲಿ. ಸೊ ಇದು ಫಸ್ಟ್ ಡೇ ಮ್ಯಾಂಗೋ ಬಚ್ಚ ರಿಲೀಸ್ ಆದಮೇಲೆ ಮನೆಯವರು ಕುಳಿತು ಮಾಧ್ಯಮದ ಕ್ಯಾಮ್ರಾ ಮುಂದೆ ಹೇಳಿರುವಂಥ ಒಂದಷ್ಟು ಸತ್ಯಗಳು. ಸೊ ಈ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದರೆ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಮೊದಲ ದಿನ ಅಂದು ಹುಚ್ಚ ಇಂದು ಪಚ್ಚ ಅನ್ನುವ ಅರ್ಥದಲ್ಲಿ ಅಭಿಮಾನಿಗಳು ತಮ್ಮ ಅಭಿಪ್ರಾಯವನ್ನು ಹೇಳ್ಕೊಂಡು ಹೋಗಿರುವಂಥದ್ದು. ಅಂದರೆ 2001ರಲ್ಲಿ ಹುಚ್ಚ ಬಂತು, 2026ರಲ್ಲಿ ಮ್ಯಾಂಗೋ ಪಚ್ಚ ಬಂತು ಅಂತ ಹೇಳಿ ಸುಮಾರು ದೃಶ್ಯಗಳಲ್ಲಿ ಸುಮಾರು ಕಡೆ ಸುದೀಪ್ ಥರನೇ ಸಂಜೀವ್ ಅಥವಾ ಸಂಚಿತ್ ಸಂಜೀವ್ ಕಾಣಿಸ್ತಾರೆ ಅನ್ನುವಂಥದ್ದು ಅಭಿಪ್ರಾಯ ಅಭಿಮಾನಿಗಳಲ್ಲಿ ಬಂದಿರುವಂಥದ್ದು. ಹಾಗೆಯೇ ಚಿನ್ನಿ ಚಿತ್ರದ ಫಸ್ಟ್ ಟೀಸರ್ ಬಂದಾಗ ಜೂನಿಯರ್ ಕಿಚ್ಚ ಅಥವಾ ಕಿಚ್ಚ ಜೂನಿಯರ್ ಅಂತ ಹೇಳಿ ಅಭಿಮಾನಿಗಳಿಗೆ ಕೊಟ್ಟಂತಹ ಹೆಸರು, ಅದನ್ನು ಇಲ್ಲಿ ಮತ್ತೆ ಹೇಳ್ತಿರುವಂಥದ್ದು. ಆ ಥರದ ಅಭಿಪ್ರಾಯಗಳು ಈ ಸಿನಿಮಾ ನೋಡಿ ಆದಮೇಲೆ ಬರ್ತಿರುವಂಥದ್ದು. ಸಂಚಿತ್ ಸಂಜೀವ್ ಅವರ ಸಹೋದರಿ ಅಥವಾ ಸಿಸ್ಟರ್ ಈ ಸಿನಿಮಾ ನೋಡಿರುವಂಥದ್ದು. ಸೊ ನೋಡಿ ಆದಮೇಲೆ ಅವರು ಹೇಳಿರುವಂಥದ್ದು ಏನಂತಂದರೆ, ಅರಿಗಿಣಿ ಅನ್ನುವಂಥ ಹಾಡು ಇಲ್ಲಿ ಸಾನ್ವಿ ಅವರು ಹಾಡಿರುವಂಥದ್ದು. ಸೊ ಅದು ತುಂಬ ಇಷ್ಟ ಆಯಿತು ಅವರಿಗೆ. ಹಾಗೆಯೇ ಚಿತ್ರದ ಕೊನೆಯ ಕೆಲವು ನಿಮಿಷದ ದೃಶ್ಯಗಳಲ್ಲಿ ಸಂಜೀವ್ ಅನ್ನೋಕ್ಕಿಂತ ಸಂಚಿತ್ ಸಂಜೀವ್ ಅಥವಾ ಕಿಚ್ಚ ಜೂನಿಯರ್ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದನ್ನು ಅವ್ರು ಹೇಳಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಮ್ಯಾಂಗೋ ಪಚ್ಚ ಫಸ್ಟ್ ಡೇ ಒಳ್ಳೆಯ ಒಂದು ರೆಸ್ಪಾನ್ಸ್ ಪಡೆದು ಮುಂದಿನ ದಿನಗಳಲ್ಲಿ ಯಾವ ಥರ ಬರುತ್ತೆ ಅಥವಾ ಜನ ಹೇಗೆ ತಗೋತಾರೆ ಅನ್ನುವಂಥ ಒಂದು ಕುತೂಹಲವನ್ನು ಹೆಚ್ಚಿಸಿರುವಂಥದ್ದು ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.